ಕಪ್ ಗೆದ್ದು ಇತಿಹಾಸ ನಿರ್ಮಿಸುತ್ತಾ ಅಥವಾ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಗೆಲ್ತಾರ? ನಮಸ್ಕಾರ ಕಣ್ರಿ ಕರ್ನಾಟಕ ಮಂದಿಗೆಲ್ಲ. ಸೊ ನಿಮ್ಮ A to Z ಕನ್ನಡ ಮೀಡಿಯಾಗೆ ಸ್ವಾಗತ, ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಕಿಂಗ್ ಕೊಹ್ಲಿ ಮತ್ತು RCB ವಿಚಾರ ಅಪ್ಡೇಟ್ ಬಂದ್ರೆ, ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ RCB ತಂಡವು ಚಾಂಪಿಯನ್ಸ್ ಪಟ್ಟದೊಂದಿಗೆ ಸರಣಿ ಆರಂಭಿಸುತ್ತಿದೆ. ಮತ್ತೆ ಮೊದಲ ಪಂದ್ಯ ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ಒಂಥರ ಹಬ್ಬದ ಕಳೆ ಶುರುವಾಗ ಮುಂಚೆನೆ ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಹಬ್ಬ ಶುರುವಾಗಿದೆ ಗುರು. ಸೊ IPL ನಲ್ಲಿ 2020 ಹವ ಹೆಂಗಿದೆ ಅಂತಂದ್ರೆ, ನಮ್ಮ RCB ಹುಡುಗರು ಮೈದಾನದಲ್ಲೇ ಬೆಂಕಿ ಉಂಡೆ ತರ ಆಡ್ತಾವ್ರೆ. ನೆನ್ನೆ RCB ಪ್ರಾಕ್ಟೀಸ್ ಮ್ಯಾಚ್ ನಡೆದಿದೆ. ಅದರಲ್ಲಿ ವೆಂಕಟೇಶ್ ಅಯ್ಯರ್ 11 ಮತ್ತೆ ಕೃಣಾಲ್ ಪಾಂಡ್ಯ 11 ಅಂತ ಆಗಿದೆ. ಸೊ ಈ ಎರಡು ಟೀಮ್ಗಳ ಮಧ್ಯೆ ಪ್ರಾಕ್ಟೀಸ್ ಮ್ಯಾಚ್ ನಡೆದಿದ್ದು ಎಸ್ಟರ್ಡೇ. ಸೊ ಟೋಟಲ್ ಆಗಿ ವೆಂಕಿ ಟೀಮ್ನವರು 234 4 ವಿಕೆಟು, ಮತ್ತು ಜಿತೇಶ್ ಶರ್ಮಾ ಅದರಲ್ಲಿ 37 ಬಾಲ್ಗೆ 81, ಟೀಮ್ ಡೇವಿಡ್ ಬಂದು 14 ಬಾಲ್ಗೆ 36, ವೆಂಕಟೇಶ್ ಅಯ್ಯರ್ ಬಂದು 16 ಬಾಲ್ಗೆ 30, ವಿರಾಟ್ ಕೊಹ್ಲಿ ಬಂದು 12 ಬಾಲ್ಗೆ 29. ರೂರಲ್ ಟೀಮ್ ಬಂದು ಟೋಟಲ್ ಆಗಿ ಚೇಂಜ್ ಮಾಡಿ ಬಿಸಾಕ್ಬಿಟ್ಟವ್ರೆ 247. ಅದರಲ್ಲಿ ಬಂದು ದೇವದತ್ ಪಡಿಕಲ್ ಬೇರೆ ಬಂದು 33 ಬಾಲ್ಗೆ 63, ಮತ್ತು ರಜತ್ ಪಡಿತರ್ ಬಂದು 25 ಬಾಲ್ಗೆ 74. ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ನೋಡಬೇಕಿತ್ತು ಕಣಪ್ಪ. ನೆನ್ನೆ ಪ್ರಾಕ್ಟೀಸ್ ಮ್ಯಾಚ್ಲಿ ಹಬ್ಬ ಏನು ಬ್ಯಾಟಿಂಗ್ ಅದು. ಅದರಲ್ಲಿ ಈ ಕವರ್ ಡ್ರೈವ್ ನೋಡ್ತಿದ್ರೆ ಕಣ್ಣಿಗೆ ಒಂಥರ ಹಬ್ಬ. ಭುವನೇಶ್ವರ್ ಕುಮಾರ್ ಬೌಲಿಂಗ್ ಅಂತೂ ಸ್ವಿಂಗ್ ಮೇಲೆ ಸ್ವಿಂಗು, ಒಳ್ಳೆ ಬ್ಯಾಟ್ರಿಗಳಿಗೆ ತಲೆ ಬಿಸಿ ಆಗ್ಬಿಡೈತೆ. ಒಳ್ಳೆ ಈ ಥರ ಫಾರ್ಮ್ ನೋಡ್ತಿದ್ರೆ. ನೆನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲೇ ಅದು ನಮ್ಮ ಕಿಂಗ್ ಕೊಹ್ಲಿ ಅವರು ಅಭ್ಯಾಸ ಮಾಡ್ತಿದ್ದಾಗ ಒಂದು ಯಾರ್ಕರ್ ಬೇರೆ ಹಾಕ್ತಾರೆ ಭುವನೇಶ್ವರ್ ಕುಮಾರು. ಕೊಹ್ಲಿಗೆ ಆಡೋಕ್ಕಾಗಲಿಲ್ಲ, ಆ ಥರ ಬೌಲಿಂಗು ಬೆಂಕಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ನಮ್ಮ ಭಾರತ 10 ಕ್ಯಾಪ್ಟನ್ಗಳು ನಮ್ಮ ಭಾರತದವರೇ ಅಂತ ಒಂದು ಹೆಮ್ಮೆ. ಏಕೆಂತಂದರೆ ಕಳೆದ ವರ್ಷ ಏನಂತಂದರೆ ಎಲ್ಲ ಅಂದರೆ ವಿದೇಶಿ ಆಟಗಾರರು ಕೂಡ ಕ್ಯಾಪ್ಟನ್ ಆಗಿದ್ರು. ಆದರೆ ಈ ಸಲ ಏನಪ್ಪ ಅಂತಂದರೆ ಇದೊಂಥರ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. ಏನಪ್ಪ ಅಂತಂದರೆ, ಈ ಸಲ IPL ಅಲ್ಲಿ ರೂಲ್ಸ್ ಕೂಡ ಚೇಂಜ್ ಆಗೈತೆ. ಏನಂತಂದರೆ, ಮೊದಲು ಬ್ಯಾಟಿಂಗು ಅಥವಾ ಬೌಲಿಂಗ್ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ನ ಚೇಂಜ್ ಮಾಡ್ಕೋಬೋದಾಗಿತ್ತು. ಆದರೆ ಈಗ ಹಂಗಲ್ಲ. ಈಗ ಹೊಸ ರೂಲ್ಸ್ ಬೇರೆ ತಗೊಬಂದವ್ರೆ. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ಕೊಂಡು, ಅದೇನಪ್ಪ ಅಂತಂತಂದರೆ, ಈ ಸಲ ಆಲ್ರೌಂಡ್ರಿಗೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೇರಿಸ್ಕೋಬೋದಂತೆ ಗುರು. ಅದು ಹೆಂಗೆ ಅಂತಂದರೆ, ಅವ್ರಿಗೂ ಸಮಾನ ಅವಕಾಶಗಳು ಸಿಗಲಿ. ಮೊದಲಾದರೆ ಬರೀ ಬ್ಯಾಟಿಂಗು ಮತ್ತು ಬೌಲಿಂಗ್ ಅಷ್ಟೇ ಕೊಡ್ತಿದ್ರು. ಈ ಹೊಸ ರೂಲ್ಸ್ ಬೇರೆ ತಗೊಬಂದು ಏನೇನೋ ಅವ್ರು ಮಾಡ್ಕೊತಾರೆ. BCCI ಅವ್ರ ತಾನೇ ಎಲ್ಲ ಮಾಡೋದು, ಇನ್ನೇನು ಅದು ಬೇರೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಒಂದು ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡಿದ ಟೀಮು ಇನ್ನೊಬ್ಬರು ಪ್ರಾಕ್ಟೀಸ್ ಮಾಡೋಂಗಿಲ್ಲ ಇನ್ನೊಂದು ಟೀಮು. ಸೊ ಅದರಿಂದ ಏನಾಯ್ತು ಅಂದರೆ, ಪಿಚ್ ರಿಪೋರ್ಟ ತಿಳ್ಕೊತಾರೆ ಅಂತ ಅಂದ್ಬಿಟ್ಟು ಒಬ್ಬರು ಒಂದೇ ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಒಂದು ಟೀಮು ಒಂದೇ ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಇನ್ನೊಂದು ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಇದೊಂದು ಬೇರೆ ಹೊಸ ರೂಲ್ಸ್ ಬೇರೆ ತಗೊಬಂದವ್ರೆ ಗುರು. ಇನ್ನೂ ಅದು ಏನೇನು ರೂಲ್ಸ್ ತಗೊಬೋತಾರೋ. ವರ್ಷಕ್ಕೆ ಒಂದು 2-3 ರೂಲ್ಸ್ ತತ್ತನೇ ಇರ್ತಾರೆ BCCI ಅವರು. ಅವ್ರಿಗೇನಪ್ಪ ನೋಡೋಕೆ ಹೋಗೋರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ನೀವು ಟಿಕೆಟ್ ಬುಕ್ ಮಾಡೋಕ್ಕೆ RCB ಅಫಿಷಿಯಲ್ ಆ್ಯಪ್ ಅಥವಾ ವೆಬ್ಸೈಟ್ ಮಾತ್ರ ಬಳಸಿ, ಬೇರೆ ಎಲ್ಲೂ ಹೋಗಿ ಮೋಸ ಹೋಗ್ಬೇಡಿ. ಟಿಕೆಟ್ ಸಿಕ್ಕಿದೆ ಅಂತಂದರೆ ಮೆಟ್ರೋ ಪ್ರಯಾಣ ಕೂಡ ಫ್ರೀ ಇರುತ್ತೆ. ಸೊ ಆರಾಮಾಗಿ ಹೋಗಿ ಬರ್ಬೋದು. ಬೇರೆಲ್ಲಿ ನೀವು ಟಿಕೆಟ್ ತಗೊಂಡ್ರೆ 4,000 5,000 1,000 ಇರೋ ಟಿಕೆಟ್ಗೆ 4,000 5,000 ಕೊಟ್ಬಿಟ್ಟು ಹೋಗ್ಬೇಕಾಯ್ತೆ. ಅದಕ್ಕೆ ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಬೇರೆ ಕೊಟ್ಟವ್ರೆ, ಇನ್ನೊಂದು 1 ದಿನ 2 ದಿನದೊಳಗೆ ಆನ್ಲೈನಲ್ಲಿ ಬಿಡ್ತೀವಿ ಟಿಕೆಟ ಅಂತ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಇವತ್ತು ಅಲ್ಲ ನಾಳೆ ಆನ್ಲೈನಲ್ಲಿ ಬಿಡ್ಬೋದು. ಸೊ ಎಲ್ಲರೂ ಕಾಯ್ತಾ ಇರಿ. ಆನ್ಲೈನ್ ವೆಬ್ಸೈಟು ಬೇಕಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೆ ಲಿಂಕ್ ಹಾಕ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಟಿಕೆಟ್ನ ಬೈ ಮಾಡ್ಕೊಳ್ಳಿ. ಬೇರೆ ಎಲ್ಲೂ ಹೋಗಿ ಟಿಕೆಟ್ನ ಬೈ ಮಾಡಿಬಿಟ್ಟು ಮೋಸ ಹೋಗ್ಬೇಡಿ. ಸೊ ನೋಡಿದ್ರಲ್ಲ ಮೈಸೂರು ಮಂದಿಯವರೇ, ನೋಡಿದ್ರಲ್ಲ ಕರ್ನಾಟಕದ ಮಂದಿಯವರೇ. ಸೊ RCB ಈ ಸಲ ಆ ಕಡೆಗೆ ಇಳಿಯೋಕ್ಕೆ ಪೂರ್ತಿ ರೆಡಿ ಆಗ್ತಿದೆ. ಸೊ ನಿಮಗೆ ಏನು ಅನಿಸುತ್ತೆ, ಈ ಸಲವೂ ನಾವೇ ಗೆಲ್ತೀವ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು